ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಮೊದಲ ಮಹಿಳಾ ಹೋರಾಟಗಾರತಿ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಧೈರ್ಯದಿಂದ ಹೋರಾಡಿ ಗೆದ್ದಂಥ ವೀರವನಿತೆ ತಾಯಿ ಚೆನ್ನಮ್ಮನ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರಾಣಿ ಚೆನ್ನಮ್ಮ 1778ರ ಅಕ್ಟೋಬರ್ 23ರಂದು ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮದ ಕುಟುಂಬದಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಲ್ಲಿ ಅವರು ಸಾಮಾನ್ಯ ಬಾಲಕಿಯರಂತೆ ಬದುಕದೆ ಶಸ್ತ್ರಾಭ್ಯಾಸ, ಕುದುರೆ ಸವಾರಿ ಹಾಗೂ ರಾಜಕೀಯ ಅಭ್ಯಾಸ ಮಾಡಿದರು. ಇನ್ನು ತಂದೆ ಹತ್ತಿರ ಒಳ್ಳೆಯ ಶಿಕ್ಷಣ ಪಡೆದರು. ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ತಲವಾರು ಹಿಡಿಯುವುದನ್ನು ಕಲಿತದರಿಂದ ಮುಂದೆ ಅವರಿಗೆ ಅದು ಶಕ್ತಿಯ ಮೂಲವಾಯಿತು. ಕೇವಲ 15 ವಯಸ್ಸಿನವರಿರುವಾಗಲೇ ಕಿತ್ತೂರಿನ ರಾಜ ಮಲ್ಲಸರ್ಜರ ಜೊತೆ ಅವರ ವಿವಾಹವಾಯಿತು. ಮಲ್ಲಸರ್ಜ ಒಬ್ಬ ನಿಷ್ಠಾವಂತ ರಾಜನಾಗಿದ್ದ. ಈ ದಂಪತಿಗೆ ಒಬ್ಬ ಮಗನಾದ. ಆದರೆ ಆತನು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಅನಾರೋಗ್ಯದಿಂದ ಬಳಲಿ ವಿಧಿವಶನಾದನು. ನಂತರ ಮಲ್ಲಸರ್ಜನು 1816ರಲ್ಲಿ ನಿಧನರಾದರು. ಇದರಿಂದಾಗಿ ಕಿತ್ತೂರು ರಾಜನಿಲ್ಲದೆ ಹಾಗೂ ಉತ್ತರಾಧಿಕಾರಿ ಇಲ್ಲದೆ ಬಹಳ ಸಂಕಷ್ಟವನ್ನು ಎದುರಿಸಬೇಕಾಯಿತು. ಇದಕ್ಕೆ ಪರಿಹಾರವಾಗಿ ಚೆನ್ನಮ್ಮ 1824ರಲ್ಲಿ ಶಿವಲಿಂಗಪ್ಪ ಎಂಬ ಮಗನನ್ನು ದತ್ತು ಪಡೆದುಕೊಂಡು ಕಿತ್ತೂರಿನ ಉತ್ತರಾಧಿಕಾರಿಯಾಗಿ ಘೋಷಿಸಿದರು. ಇದನ್ನು ಕಂಡ ಅಂದಿನ ಧಾರವಾಡದ ಕಲೆಕ್ಟರ್ ಆಗಿದ್ದ ಟ್ಯಾಕ್ರೆ ಮತ್ತು ಕಮಿಷನರ್ ಆದ ಚಾಪ್ಲಿನ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೆಪವೊಡ್ಡಿ ಚೆನ್ನಮ್ಮಳಿಗೆ ತನ್ನ ರಾಜ್ಯವೆಲ್ಲವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಟು ಕೊಡಬೇಕೆನ್ನುತ್ತಾರೆ. ರಾಣಿ ಚೆನ್ನಮ್ಮ ಅಂದಿನ ಬಾಂಬೆ ಪ್ರೆಸಿಡೆನ್ಸಿ ಗವರ್ನರ್ಗೆ ಪತ್ರ ಬರೆದು ಧಾರವಾಡ ಕಲೆಕ್ಟರ್ ಮಾಡುವ ಅನ್ಯಾಯದ ಬಗ್ಗೆ ವಿವರಿಸುತ್ತಾರೆ. ಬ್ರಿಟಿಷ್ ಬಿಳಿ ಜಿರಳೆಗಳು ಎಲ್ಲರೂ ಒಂದೇ, ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಸಹಾಯ ಮತ್ತು ಬೆಲೆ ಸಿಗಲಿಲ್ಲ. ಅನಿವಾರ್ಯವಾಗಿ ತಾಯಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಸಜ್ಜಾದರು. ರ ಅಕ್ಟೋಬರ್ನಲ್ಲಿ ಕರ್ನಲ್ ಠಾಕ್ರೆ ನೇತೃತ್ವದ 20,000 ಸೈನಿಕರು ಕಿತ್ತೂರನ್ನು ಆಕ್ರಮಿಸಲು ಮುಂದಾದರು. ಆದರೆ ಚೆನ್ನಮ್ಮನವರ ನಾಯಕತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ, ಸಿದ್ದಪ್ಪ ನಾಯಕ್, ಗಜವಾಡಿ ಬಸಪ್ಪ ಇನ್ನೂ ಹಲವಾರು ದೇಶಭಕ್ತರನ್ನು ಹೊಂದಿದ್ದ ಕಿತ್ತೂರಿನ ಸೇನೆ ಬ್ರಿಟಿಷರಿಗೆ ಭಾರೀ ನಷ್ಟ ಅನುಭವಿಸುವಂತೆ ಮಾಡಿದರು. ಕರ್ನಲ್ ಠಾಕ್ರೆಯು ಯುದ್ಧದಲ್ಲಿ ಮೃತಪಟ್ಟರು. ಕಿತ್ತೂರಿನ ಈ ವಿಜಯ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪಠ್ಯಪುಸ್ತಕಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿಯಿತು. ಸಂಗೊಳ್ಳಿ ರಾಯಣ್ಣರ ಬಗ್ಗೆ ಒಂದೇ ಒಂದು ವಾಕ್ಯ ಅಥವಾ ಶಬ್ದದಲ್ಲಿ ಮುಗಿಸಲು ಅಸಾಧ್ಯ. ಹಾಗಾಗಿ ಅವರ ಬಗ್ಗೆ ವಿವರಣೆಯಾದ ಸಂಚಿಕೆಯನ್ನು ಮುಂದಿನ ದಿನಗಳಲ್ಲಿ ಮಾಡಿ ನಿಮ್ಮ ಮುಂದೆ ತರುತ್ತೇನೆ. ಮೊದಲ ಯುದ್ಧದ ಗೆಲುವಿನ ನಂತರ ಚೆನ್ನಮ್ಮರವರು ಬ್ರಿಟಿಷರನ್ನು ಬಂದಿಯಾಗಿಸಿಕೊಂಡಿದ್ದರು. ಆದರೆ
ಶಾಂತಿಯ ಆಶಯದಿಂದ ಅವರನ್ನು ಬಿಡುಗಡೆ ಮಾಡಿದರು. ಬ್ರಿಟಿಷರು ಇದೇ ಅವಕಾಶವನ್ನು ಉಪಯೋಗಿಸಿಕೊಂಡು ಮತ್ತೊಮ್ಮೆ ತಮ್ಮ ದೊಡ್ಡ ಸೈನ್ಯವನ್ನು ಕಿತ್ತೂರಿನ ಮೇಲೆ ಕಳುಹಿಸಿದರು. ಈ ಬಾರಿ ಬಂದ ಬ್ರಿಟಿಷ್ ಸೈನ್ಯ ಭಾರೀ ಆಯುಧಗಳನ್ನು ಹೊಂದಿತ್ತು ಹಾಗೂ ಈ ಸೈನ್ಯದ ನೇತೃತ್ವವನ್ನು ಸರ್ ಚಾಪ್ಲಿನ್ ವಹಿಸಿಕೊಂಡಿದ್ದನು. ಮತ್ತೊಮ್ಮೆ ರಾಣಿ ಚೆನ್ನಮ್ಮ ಯುದ್ಧಕ್ಕಿಳಿದರು. ಆದರೆ ಈ ಬಾರಿ ಬ್ರಿಟಿಷರಿಂದ ಬಂದ ಸೈನ್ಯವನ್ನು ಎದುರಿಸುವುದು ಕಷ್ಟವಾಯಿತು. ಕಿತ್ತೂರಿನ ಕೋಟೆ ಸುತ್ತಲೂ ಆವರಿಸಿಕೊಂಡು ಜೋರಾಗಿ ಯುದ್ಧ ನಡೆಸಿದ ಬ್ರಿಟಿಷ್ ಸೇನೆ ಕೊನೆಗೆ ಕಿತ್ತೂರನ್ನು ವಶಪಡಿಸಿಕೊಂಡಿತು ಹಾಗೂ ಚೆನ್ನಮ್ಮರವರನ್ನು ಬಂಧಿಸಿ ಬೈಲಹೊಂಗಲದ ಜೈಲಿನಲ್ಲಿ ಇರಿಸಲಾಯಿತು. ಅಂತಿಮವಾಗಿ 1829 ಫೆಬ್ರವರಿ 21ರಂದು ಚೆನ್ನಮ್ಮರವರು ಜೈಲಿನಲ್ಲಿ ವಿಧಿವಶರಾದರು. ತಾಯಿ ಚೆನ್ನಮ್ಮ ಯಾವುದೇ ದಂಡನೆಗೆ ತಲೆಬಾಗಿಸಲಿಲ್ಲ. ತಮ್ಮ ಬದುಕಿನ ಕೊನೆಯವರೆಗೂ ಧೈರ್ಯದಿಂದ ತಾಳ್ಮೆಯಿಂದ ದೇಶಕ್ಕಾಗಿ ಹೋರಾಡಿದರು. ಇವರ ಧೈರ್ಯ, ಸ್ವಾಭಿಮಾನ ಮತ್ತು ದೇಶಭಕ್ತಿಯ ಪರಂಪರೆ ಇಂದಿಗೂ ಬದುಕಿದೆ. ಇದು ಗೆಳೆಯರೆ, ತಾಯಿ ಚೆನ್ನಮ್ಮರವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿ ವೀರಮರಣ ಹೊಂದಿದ ಸಂಚಿಕೆಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.